ಲೋ ಕಿರಿಕೀರ್ತಿ, ಲೋ ವಸಂತ ಗಿಳಿಯಾರ್, ಇನ್ಯಾರು ಪುನೀತ್ ಕೆರೆಹಳ್ಳಿ ಪಿಂಪು, ಎಲ್ಲಿದ್ದೀರೋ ನೀವು? ಬನ್ನಿ, ಇವಾಗ ಬನ್ನಿ. ಹೈಕೋರ್ಟ್ನಿಂದ ನಿನ್ನೆ ಒಂದು ತಡೆ ಆಜ್ಞೆ ಬಂದಿದೆ. ಏನಕ್ಕೆ ಗೊತ್ತಾ? ನೀವು ವಾದ ಮಾಡ್ತಾಯಿದ್ರಿ, ನೀವು ಡಿಬೇಟ್ಗಳಲ್ಲಿ ಕೂತಿದ್ರಿ, ಏನು AI ಉಪಯೋಗಿಸ್ಕೊಂಡು ಆ ಥರ ಮಾಡ್ದ, ಈ ಥರ ಮಾಡ್ದ, ಸಮೀರ್ MDಯನ್ನು ಹಂದಿ ಕಚ್ಚಡ ಅವನ ತಾಯಿಯನ್ನು ಬೈದ್ರಿ, ಏನೆಲ್ಲ ಹಲ್ಕಟ್ ಕೆಲಸ ನೀವು ಮಾಡಿದ್ರಿ. ಬೆಳ್ತಂಗಡಿಯಲ್ಲಿ ದಾಖಲಾದಂತಹ ಆ ಒಂದು ಸುಮೋಟೋ ಕೇಸ್ ಪ್ರಕರಣ, ಆ ಒಂದು ಪ್ರಕರಣದ ಬಗ್ಗೆ ಹೈಕೋರ್ಟ್ ಪರ ವಕೀಲರು ವಾದ ಪ್ರತಿವಾದವನ್ನು ಮಾಡಿದರು. ಅಲ್ಲಿ ಜಡ್ಜ್ ಏನಂದ್ರು ಗೊತ್ತಾ? ಅದನ್ನು ನೀವು ಒಮ್ಮೆ ಕೇಳಿ ನೋಡಿ. Respondent statement. ಸುಮ್ನೆ ಇರೋದೇ ಇಲ್ವಾ? This is not Sumoto. He is the person who was investigating Dharmasthala case, my lord, signed to the complaint. Why you can't keep quiet? It is based on state ಮೀಡಿಯಾದಲ್ಲಿ ಬಂದಿದೆ, ನ್ಯಾಷನಲ್ ಚಾನೆಲ್ ಎಲ್ಲ ಬಂದಿದೆ. ನನ್ನ ಇದರಲ್ಲಿ ಇಟ್ ಇಸ್ ಬೇಸ್ಡ್ ಆನ್ ದ FIR ಅಂಡ್ ದ ಕಂಪ್ಲೇಂಟ್. ಆ FIR ಕಂಪ್ಲೇಂಟ್ ಆಲ್ಸೋ ಐ ಹ್ಯಾವ್ ಪ್ರೊಡ್ಯೂಸ್ಡ್. ಎಲ್ಲೂ ಸಾರ್ವಜನಿಕರಿಗೆ ನೆಮ್ಮದಿ ಹಾಳು ಮಾಡಿದ್ದೇನೆ ಹೇಳಿದ್ದಾರೆ ಇವರು. ಅದಿಲ್ಲ ಬಿಡಿ, ನೀವು ಯಾರು ನೆಮ್ಮದಿ ಹಾಳು ಮಾಡಿದಿರ ಗೊತ್ತು, ಇಲ್ಲಿ ಸಾರ್ವಜನಿಕರದಂತೂ ಅಲ್ಲ. ಸಬ್ ಇನ್ಸ್ಪೆಕ್ಟರ್ ಹಾಳಾದದ್ ಬಿಟ್ರೆ ಯಾರಿಗೂ ನೆಮ್ಮದಿ. ಅವ್ರದ್ದು ಯಾಕೆ? ಅವ್ರ ನೆಮ್ಮದಿ ಅಲ್ಲವೇ? 7:30 ಸ್ಟೇಷನ್ ಅಲ್ಲಿ ಕೂತು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದೆ. ಆಗ ಸಡನ್ ಆಗಿ ಇವ್ರ ವಿಡಿಯೋ ಬಂತು ಅಂಡ್ ಈ ಸ್ಪ್ರೆಡಿಂಗ್ ಫಾಲ್ಸ್ ರೂಮರ್ಸ್ ಅಂತ ಹೇಳ್ತಾರೆ. ಮೈ ವಿಡಿಯೋ ಕಂಟೆಂಟ್ ಈಸ್ ಆಫ್ 23 minutes ಬೇಸ್ಡ್ ಆನ್ ದಟ್. ಈಗ ಅವ್ರ ತಾಳಿ ರೆಡಿ ಆಗಿ ಬಂದಿದ್ದಾರೆ ಈಗ ಆರ್ಗ್ಯುಮೆಂಟ್ ಗೆ. ಏನ್ ಮೇಡಮ್? It is a video where the victim has been protected, my lords. 23.53 seconds video ಇದೆ. And our witness ಅಷ್ಟೊಂದು ಟೈಮ್ ಸ್ಟಾಂಪ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ? No, my lords, I have not gone through the entire video. Now you go through the entire video and make your submission, madam. But till then, heard the learned counsel, Akshita Shetty, appearing for the petitioner. This is the case where the complainant, my lords, has been already protected and he has created some AI video in that he has showed some bodies alleged to have been raped and that has been buried in some places. I'll tell you, madam, you should finish, this should completely get closed. Unnecessarily don't drag on these proceedings. My lord, this kind of a video is spreading. He's created hatredness and ill will. Affidavit ಹಾಕಿ ಮತ್ತೆ ಮಾಡಲ್ಲ ಅಂತ. My lords, already against him more than 5 cases has been registered. ಹಾಕಲ್ವಾ? ಹಾಕ್ತೇನೆ ಅದನ್ನ. ನಾನು ಎಂಟೈರ್ ವಿಡಿಯೋ ಐ ಹ್ಯಾವ್ ವಾಚ್ಡ್ ಮಿಲರ್ಡ್. ಅದ್ರಲ್ಲಿ ಏನಿಲ್ಲ, ಈ ಕಂಪ್ಲೇಂಟ್ ಮೇಲೆ ಮಾಡಿದ್ದಾರೆ ಅಷ್ಟೇ ಕಂಟೆಂಟ್. ಇವ್ರು ಹೇಳೋ ತರ ಯಾರಿಗಾದ್ರೂ ಅಸಮಾಧಾನ ಆಗೋ ತರ ಯಾವ್ದು ಮಾಡಿ. It will come out during the course of investigation because the investigation is still pending, my lords, and he against him more than 5 cases has been registered. And this is not the first time he is doing this kind of an act. My lords, in that video, my lords, dead bodies na torsidane. He has created some kind of an image with respect to some dead bodies, rape agiro, bury madidare. AI generated. That is what, my lords, he is misleading the public and he is creating hatred. Why misleading, madam? ಮಿಸ್ಲೀಡಿಂಗ್ ಅಲ್ಲ, ಅದು AI ಅಂತ ಹೇಳುವಾಗ ಅದು ಸ್ವಲ್ಪ ತೋರಿಸಬೇಕಾಗ್ತದೆ. ಅದು ಏನಾದ್ರು ಇಲ್ದಿರ ಗೊತ್ತಾಗುದಿಲ್ಲ. But let it get adjourned on next week, my lords. Till then, no interim relief may be awarded. This petitioner is concerned. ನಾನು ಏನ್ ವಿಡಿಯೋ ಮಾಡಿದ್ರು ಇವ್ರ ಅದ್ರಲ್ಲಿ ತೊಂದರೆ ಹುಡುಕ್ತಾರೆ. ಅರ್ಲಿಯರ್ ಆಲ್ಸೋ ನಾನು ದ್ವೇಷ ಭಾವನೆ ಹುಟ್ಟಿಸ್ತಾ ಇದ್ದೇನೆ ರಿಲಿಜಿಯನ್ ಮೇಲೆ ಅಂತ ಹೇಳಿ there was a FIR and the coordinate bench has additional SPP to accept notice and file objections. After watching the video, file objections, list the matter on 22nd. Further investigation shall remain state till the next date. ಹಾಗಂತ ಇವತ್ತು ಸಾಯಂಕಾಲ ಇನ್ನೊಂದು ವಿಡಿಯೋ ಮಾಡಬೇಡಿ. My lords, let them file an affidavit. ಅದು she will do it. ಬರಿಯಲ್ ಮಾಸ್ ಬರಿಯಲ್ ಇಶ್ಯೂ ಮೇಲೆ ಇದು ಇರೋದು. ಹೌದು, ಗೊತ್ತಾಯ್ತು. ಮತ್ತೆ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕೆ ಉಂಟಾ? Let them ಏನು ಬೇಡ, let them give an taking at least. ಅಲ್ಲ, ಇವತ್ತು ಸಾಯಂಕಾಲ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕಿಲ್ಲ. ನೋಡಿ, ದೂತ ಸಮೀರ್ MD ಅವರು ತನ್ನ ಮೇಲೆ ದಾಖಲಾಗಿರುವಂತಹ ಸುಮೋಟೋ ಪ್ರಕರಣ ರದ್ದು ಮಾಡಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅದರ ಆ ಒಂದು ಪ್ರಕರಣವನ್ನು ನಿನ್ನೆ ಹಿಯರಿಂಗ್ಗೆ ತಗೊಂಡಿತ್ತು. ನಿನ್ನೆ ನಾಗಪ್ರಸನ್ನ ಅವರ ಪೀಠ ಇದ್ದಂತಹ ಆ ಒಂದು ಪೀಠದಲ್ಲಿ ಒಂದು ವಿಚಾರಣೆ ನಡೀತಾ ಇದ್ದು, ಸಮೀರ್ MD ಪರ ವಕೀಲೆ ಆದಂತಹ ಅಕ್ಷತಾ ಅವರು ಈ ಒಂದು ವಾದವನ್ನ ಮಾಡ್ತಾ ಇದ್ರು. ಸೊ ಈ ಒಂದು ವಾದಕ್ಕೆ ಪ್ರತಿವಾದವನ್ನ ಅಸ್ಮಾ ಕೌಸರ್ ಅವರು, ಸರ್ಕಾರಿ ಪರ ಅಭಿಯೋಜಕಿ, ಪ್ರತಿವಾದವನ್ನ ಮಾಡ್ತಾ ಇದ್ರು. ನೋಡಿ, ಸರ್ಕಾರಕ್ಕೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇಲ್ಲಿ ಸಮೀರ್ MD ಅವರು ಏನ್ ತಪ್ಪು ಮಾಡಿದ್ರು? ನ್ಯಾಯಮೂರ್ತಿ ನಾಗಪ್ರಸನ್ನ ಅವರೇ ಆ ಒಂದು ಪೀಠದಲ್ಲಿ ಕೂತ್ಕೊಂಡೆ ಕೇಳ್ತಾರೆ, AI ವಿಡಿಯೋ ತಾನೇ ಮಾಡಿರೋದು. ಅವರು ಒರಿಜಿನಲ್ ವಿಡಿಯೋ ತಗೊಂಬಂದು ಏನು ಹಾಕಿಲ್ಲ ತಾನೆ. ಅಜ್ಮಾ ಕೌಸರ್ ಅವರು ಪ್ರತಿವಾದವನ್ನ ಮಾಡ್ತಾ ಇದ್ರು. ಅವರು ಏನು ಹೂತು ಹಾಕಿದಂತಹ ಒಂದು ಶವವನ್ನು AI ಕೃತಕ ಬುದ್ಧಿಮತ್ತೆಯಲ್ಲಿ ಮಾಡಿಕೊಂಡ್ರು ಅಂತ. ಅವಾಗ ನಾಗಪ್ರಸನ್ನ ಅವರು ಕೇಳಿದ ಒಂದೇ ಪ್ರಶ್ನೆ, ಅದು AI ತಾನೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ಮಾಡಿದಂತಹ ಆ ಒಂದು ಚಿತ್ರ ತಾನೆ.
ಇನ್ನೇನು ಬೇಕಾಗಿತ್ತು ನಿಮಗೆ ಅಂತ. ಸೊ ಅದರಲ್ಲಿ ಏನು ಜನಸಾಮಾನ್ಯರು ದಂಗೆ ಹೇಳುವಂಥದ್ದು ಏನಿದೆ, ಪೊಲೀಸರಿಗೆ ಅದೇ ಏಕೆ ಕಂಡ್ರು ನೋಡಿ. ಅವರು ಹೇಳುವಂಥದ್ದು ಆಟೋಮೆಟಿಕ್ಕಾಗಿ ಬೈ ಚಾನ್ಸ್ ಅಂದರೆ ರ್ಯಾಂಡಮ್ ಆಗಿ ಯೂಟ್ಯೂಬ್ ಓಪನ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಿಕ್ಕಂತಹ ಒಂದು ವಿಡಿಯೋ ಪ್ರಚೋದನಾತ್ಮಕ ಆಗಿತ್ತು, ಜನಸಾಮಾನ್ಯರನ್ನು ದಂಗೆ ಏಳಿಸುವ ಹಾಗಿತ್ತು, ಧರ್ಮದಂಗಲ್ ಆಗುವ ಹಾಗೆ ಇತ್ತು. ಸೊ ಆ ಒಂದು ಕಾರಣಕ್ಕೆ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿದ್ರು. ನಂತರ ಹೇಳ್ತಾರೆ ಅವರ ಮೇಲೆ ಇನ್ನೂ 5 ಪ್ರಕರಣಗಳು ಇದೆ, ಅವರನ್ನು ಹಾಗೆ ಸುಮ್ಮನೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರಿ ಅಭಿಯೋಜಕಿಯವರು ಹೇಳ್ತಾರೆ. ಆದರೆ ಸಮೀರ್ ಎಂ ಡಿ ಪರ ವಕೀಲೆಯ ಆ ಒಂದು ವಾದದ ಮುಂದೆ ಅಭಿಯೋಜಕಿ ಮಣಿಲೇಬೇಕಾಗುತ್ತೆ. ಈ ಒಂದು ಪ್ರಕರಣಕ್ಕೆ, ಈ ಒಂದು ಸುಮೋಟೋ ಕೇಸ್ಗೆ ತಡೆಯನ್ನ ಕೊಡುತ್ತೆ. ಧರ್ಮಸ್ಥಳದಲ್ಲಿನ ಅಸಹಜ ಸಾವಿನ ತನಿಖೆಗೆ ಸಂಬಂಧಿಸಿದಂತೆ ಕಾಲ್ಪನಿಕ ವಿಚಾರಗಳನ್ನು ಆಧರಿಸಿ ಕೃತಕ ಬುದ್ಧಿಮತ್ತೆ ನೆರವಿನಿಂದ ವಿಡಿಯೋ ಮಾಡಿ ಹರಿಯಬಿಟ್ಟಿರುವ ಸಂಬಂಧ ಯೂಟ್ಯೂಬರ್ ಎಂ ಡಿ ಸಮೀರ್ ವಿರುದ್ಧ ದಾಖಲಾಗಿರುವ ಪ್ರಕರಣದ ತನಿಖೆಗೆ ಕರ್ನಾಟಕ ಹೈಕೋರ್ಟ್ ಬುಧವಾರ ತಡೆಯನ್ನ ನೀಡಿರುವಂಥದ್ದು. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣ ರದ್ದುಪಡಿಸುವಂತೆ ಕೋರಿ ಎಂ ಡಿ ಸಮೀರ್ ಸಲ್ಲಿಸಿದ ಅರ್ಜಿಯನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ನಿನ್ನೆ ದಿವಸ ವಿಚಾರಣೆ ನಡೆಸಿರುವಂಥದ್ದು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯವು ಧರ್ಮಸ್ಥಳ ಠಾಣೆಯಲ್ಲಿ ಸಮೀರ್ ವಿರುದ್ಧ ದಾಖಲಾಗಿರುವ ಪ್ರಕರಣದ ತನಿಖೆಗೆ ತಡೆಯನ್ನ ನೀಡಿತು. ಅಲ್ಲದೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿ ವಿಚಾರಣೆಯನ್ನು ಏಪ್ರಿಲ್ 22ಕ್ಕೆ ಮುಂದೂಡಿರುವಂತಹ ವಿಚಾರ. ಇದಕ್ಕೂ ಮುನ್ನ ಸಮೀರ್ ಪರ ವಕೀಲೆ ಕೆ ಅಕ್ಷತಾ ಶೆಟ್ಟಿ ಅವರು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದಾಗ ಸಮೀರ್ ವಿಡಿಯೋ ಬಂದಿತ್ತು, ಸುಳ್ಳುಗಳನ್ನು ಬಿತ್ತರಿಸಿದ್ದಾರೆ ಅಂತ ಹೇಳಲಾಗಿದೆ ಅಂತ, ಸಮೀರ್ ಸಾರ್ವಜನಿಕರ ನೆಮ್ಮದಿಗೆ ಹಾಳು ಮಾಡಿದ್ದಾನೆ ಅಂತ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡಿದರು, ಪೊಲೀಸರ ಮೇಲೆ ಮಾಡಿರುವಂಥದ್ದು. ಹೆಚ್ಚುವರಿ ವಿಶೇಷ ಸರ್ಕಾರಿ ಅಭಿಯೋಜಕಿ ಅಜ್ಮಾ ಕೌಸರ್ ಸಮೀರ್ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣವಲ್ಲ, ಧರ್ಮಸ್ಥಳ ಪ್ರಕರಣದ ತನಿಖೆಗೆ ಸಂಬಂಧಿಸಿದ್ದಾಗಿದೆ. ಸಾಕ್ಷಿ ದೂರುದಾರರನ್ನು ಸಂರಕ್ಷಿಸಿದ ಪ್ರಕರಣ ಇದಾಗಿದ್ದು, ಆದಾಗ್ಯೂ ಕೃತಕ ಬುದ್ಧಿಮತ್ತೆ ನೆರವಿನಿಂದ ಸಮೀರ್ ವಿಡಿಯೋ ಮಾಡಿದ್ದಾರೆ. ಕೆಲವು ಶವಗಳನ್ನು ಅಲ್ಲಿ ಹೂಳಲಾಗಿದ್ದು, ಕೆಲವನ್ನ ಅಲ್ಲಿ ಸಂಸ್ಕಾರ ಮಾಡಲಾಗಿದೆ ಅಂತ ವಿಡಿಯೋದಲ್ಲಿ ತೋರಿಸಲಾಗಿದೆ ಅಂತ ಹೇಳಿದರು. ಸೊ ಈ ಒಂದು ವಿಡಿಯೋ ಯಾವಾಗಿನ ವಿಚಾರಕ್ಕೆ ಸಂಬಂಧಪಟ್ಟದ್ದು ಅಂತ ಕೇಳಿದರೆ, ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಎನ್ನುವಂತಹ ಒಂದು ವಿಡಿಯೋ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಅಪ್ಲೋಡ್ ಆದ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ವ್ಯೂವರ್ಸನ್ನು ಪಡ್ಕೊಂಡಿತ್ತು. ಕಾರಣ ಅದರ ಬೇಸಾಗಿ ಬೇರೆ ವಿಡಿಯೋಗಳು ಬಂದಿತ್ತು. ಸೊ ಆ ಒಂದು ಕಾರಣಕ್ಕೆ ಇದು ಹೆಚ್ಚಿನ ಆ ಒಂದು ವ್ಯೂವರ್ಸನ್ನು ಪಡ್ಕೊಂಡಿರುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿತ್ತು. ಸೊ ಯಾವ ಕಾರಣಕ್ಕೆ ಈ ಒಂದು ವಿಡಿಯೋ ಬಂದಿತ್ತು ಅಂತ ಹೇಳಿದರೆ, ಭೀಮ ಅಥವಾ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿಯ ಆ ಒಂದು ಪ್ರೆಸೆಂಟೇಷನ್ ಏನಿತ್ತು, ಆವಾಗ ಪ್ರಕರಣವನ್ನು ದಾಖಲಿಸಲಿಕ್ಕೆ ನನಗೆ ಧರ್ಮಸ್ಥಳದಲ್ಲಿ 10 ಹಲವು ಶವಗಳನ್ನು ನಾನು ಹೂತು ಹಾಕಿದ್ದೇನೆ, ನನಗೆ ಎಲ್ಲ ಗೊತ್ತಿದೆ ಅಂತ ಹೇಳಿಕೊಂಡು ಬಂದು 183 ಸ್ಟೇಟ್ಮೆಂಟನ್ನು ಕೊಟ್ಟಂತಹ ಭೀಮ ಯಾನೇ ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ಮಾಡಿದಂತಹ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ. ಸೊ AI ವಿಡಿಯೋ ಅಂತ ಅದನ್ನು ಕರೀತಾರೆ. ಸೊ ಆ ಒಂದು ವಿಡಿಯೋ ವಿರುದ್ಧ ಹಲವು ಡಿಬೇಟ್ಗಳು ಬಂತು. ಪ್ರಮುಖವಾಗಿ ಕಿರಿಕೀರ್ತಿ, ಆಮೇಲೆ ವಸಂತ ಗಿಳಿಯಾರ್, ಆಮೇಲೆ ಪುನೀತ್ ಕೇರಿಹಳ್ಳಿ ಅಂತಹ ಪಿಂಪ್ಗಳು ಸೇರಿಕೊಂಡು ಡಿಬೇಟನ್ನು ನಿಭಾಯಿಸ್ಕೊಂಡು ಹೋದರು. ಹೇಗೋ ಮಾಡಿ ಏನಾದರೂ ಮಾಡಿ ಸಮೀರ್ ಎಂ ಡಿಯನ್ನು ಹತ್ತಿಕ್ಕಬೇಕು ಅನ್ನುವಂತಹ ಇಲ್ಲ ಸಲ್ಲದ ಪ್ರಯತ್ನವನ್ನು ಮಾಡೇ ಬಿಟ್ಟರು. ಕೊನೆಗೆ ಶರಣಾಗಿ ಇವತ್ತು ದಿಕ್ಕಾಪಾಲಾಗಿ ಗತ್ಯಂತರ ಇಲ್ಲದೆ ಕಾಡಿಬೇಡಿ ತಿನ್ನುವಂತಹ ಪರಿಸ್ಥಿತಿಗೆ ಅವರು ಬಂದು ತಲುಪಿದ್ದಾರೆ. ಏನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದರು ಅನ್ನುವಂತಹ ಒಂದು ಆರೋಪವನ್ನೇ ಇವರ ಮೇಲೆ ಹೊರಿಸ್ತಾ ಇದ್ರು. ಆದರೆ ಅದರ ಬಗ್ಗೆ ಯಾವುದೇ ಸಾಕ್ಷಿಗಳು ಅವರಿಗೂ ದೊರಕಿಲ್ಲ, SITಗೂ ಕೂಡ ದೊರಕಿಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು. ಸೊ ಏನು ದೊಡ್ಡ ಪೀಕ್ ಟೈಮಲ್ಲಿತ್ತು, ತಮಗೆ ಬೇಕಾದನ್ನು ಬೇಕಾಬಿಟ್ಟಿಯಾಗಿ ಮಾತಾಡಿಕೊಂಡ್ರು. ಕೊನೆಗೆ ಏನೂ ಸಿಗಲಿಲ್ಲ ಅಂತ ಹೇಳುವಾಗ ಪೆಚ್ಚು ಮೋರೆ ಹಾಕ್ಕೊಂಡು ಹೋದಂತಹ ನಿರ್ಗತಿಕರು ಅಂತ ನಾವು ಇವರನ್ನು, ಕಿರಿಕೀರ್ತಿ ಅಥವಾ ಶಂಕರಘಟ್ಟ ಅಥವಾ ಏನು ವಸಂತ ಗಿಳಿಯಾರ್ ಅಥವಾ ಪಿಂಪ್ ಕೇರಿಹಳ್ಳಿಯನ್ನು ನಾವು ಇವತ್ತು ಕರ್ಕೊಳ್ಬೋದು. ಅವರ ಜೊತೆಗೆ ಶಾಮೀಲಾಗಿರುವಂತಹ ಇನ್ನು ಕೆಲವೊಂದು ಮಾಧ್ಯಮಗಳಿದೆ, ಬಕೆಟ್ ಮಾಧ್ಯಮಗಳು. ಕೆಲವೊಂದನ್ನು ಬಕೆಟ್ ಮಾಧ್ಯಮಗಳು ಅಂತ ಹೇಳ್ಬೋದು ನಾವು. ಯಾವುದು ಸುವರ್ಣ ನ್ಯೂಸ್ ಇರ್ಬೋದು ಅಥವಾ ಆರ್ ಕನ್ನಡ. ಇನ್ನು ಪವರ್ ಟಿವಿಯನ್ನು ಬಕೆಟ್ ಅಂತಲೂ ಹೇಳೋದಕ್ಕೂ ಸಾಧ್ಯ ಇಲ್ಲ, ಅದು ಚಪ್ಪಲಿ ಮಾಧ್ಯಮ. ಸೊ ಆ ಒಂದು ಮಾಧ್ಯಮದಲ್ಲಿ ಏನೆಲ್ಲ ಒದರ್ತಾ ಇದ್ವು, ಬರೋದು ಬರದೇ ಇಲ್ಲದು, ಓರ್ವ ಏನು ಪತ್ರಕರ್ತ ಅನ್ನುವಂತಹ ಆ ಒಂದು ಮುಖಭಾವಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನವನ್ನು ಇಲ್ಲ ಸಲ್ಲದೆ ಮಾಡ್ತಾಯಿದ್ರು. ಸೊ ಅದು ಯಾವುದೂ ಕೂಡ ಅವರಿಗೆ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಹಲವು ಪ್ರಯತ್ನಗಳನ್ನು ಶತಾಗತಾಯವಾಗಿ ಮಾಡಿದರು, ಯಾವುದೂ ಕೂಡ ಅವರಿಗೆ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಮಾತ್ರ ಆಗಲಿಲ್ಲ. ಕೊನೆಗೂ ಸಮೀರ್ ಎಂ ಡಿ ಸೇಫಾಗಿ ತನ್ನ ಏನು ಉದ್ಯಮ ಇತ್ತು, ಯೂಟ್ಯೂಬರ್ ಎನ್ನುವಂತಹ ಒಂದು ಹಣಪಟ್ಟಿ ಏನಿತ್ತು ಅದನ್ನೇ ಮುಂದುವರಿಸ್ತಾ ಇದ್ದಾನೆ. ಇವಾಗಲೂ ಕೂಡ ಅದನ್ನು ಮಾಡ್ತಾ ಇದ್ದಾನೆ.
ಸೊ ಆ ಒಂದು ಸುಮೋಟೋ ಪ್ರಕರಣಕ್ಕೆ ತಡೆ ಆಜ್ಞೆ ಕೊಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದರು. ಅದರ ವಿಚಾರಣೆ ನಡೆದಿತ್ತು. ಸೊ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿರುವಂಥದ್ದು ತಡೆ ಆಜ್ಞೆ ಆಗಿದೆ. ಮುಂದಿನ 22ಕ್ಕೆ ಈ ಒಂದು ಪ್ರಕರಣವನ್ನು ಮತ್ತೆ ಮುಂದೂಡಲಾಗಿದೆ. ಸೊ ಏನೇ ಧರ್ಮದಂಗಲ್ ಅಂದರು ಅಥವಾ ಏನು AI ತಂತ್ರಜ್ಞಾನ ಬಳಸ್ಕೊಂಡು ಏನೋ ಮಾಡ್ದ, ಆತ ಮುಲ್ಲ, ಆತ ಹಂದಿ, ಅದು ಇದು ಅಂತ ಏನೆಲ್ಲ ಬಡ್ಕೊಂಡ್ರು, ಆದರೂ ಕೂಡ ಸಮೀರ್ MDಯ ರೋಮವನ್ನು ಅಲುಗಾಡಿಸೋಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ ಅನ್ನೋದು ಕಟು ಸತ್ಯ. ಸೊ ಸ್ನೇಹಿತರೆ, ಏನೆಲ್ಲ ಆಗು ಹೋಗುಗಳು ನಡೀತು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.